ನಟಿ ಮಾಳವಿಕಾ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಚರಣ್ ಮಾತನಾಡಿಸಿದ್ದಾರೆ. ಸರೋಜಾ ದೇವಿ ಅವರ ಜೊತೆಗೆ ಅವರ ಒಂದು ಒಡನಾಟ ಯಾವ ರೀತಿಯಾಗಿತ್ತು ಅಂತ ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಸರೋಜಿನಿ ದೇವಿ ಅವರು ಆಗಲಿರುವಂಥದ್ದು ಅವರ ಅಂತಿಮ ದರ್ಶನವನ್ನು ಮಾಳವಿಕಾ ಅವರು ಕೂಡ ಮಾಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ತಾಯಿ ಅಂತ ಹೃದಯ ಚಿತ್ರರಂಗದಲ್ಲಿ ಒಂದು ತಾಯಿ ಅಂತಲೇ ಗುರುತಿಸ್ಕೊಂಡವರು, ಅವರ ಮತ್ತು ನಿಮ್ಮ ಒಡನಾಟ ಹೇಗಿತ್ತು? ಈಗ ನೋಡಿ, ನಮ್ಗೆ ಅವ್ರ ಜೊತೆ ಅಭಿನಯ ಮಾಡುವಷ್ಟು ನಮ್ಗೆ ಅದೃಷ್ಟನೂ ಇಲ್ಲ. ಜೊತೆಗೆ ಅವರು ಬಹಳ ವರ್ಷಗಳ ಅನುಭವ ಇದ್ದಂತಹ ವ್ಯಕ್ತಿ. ಆದರೆ ಅವರು ನಂತರ ಕರೆದು ಮಾತಾಡ್ಸೋದಿದೆಯಲ್ಲ, ಯಾವುದೋ ಒಂದು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದಾಗ ಅವ್ರು ಫೋನ್ ಮಾಡಿ ಮಾತಾಡಿಸೋರು, ಆ ಥರದ ಪ್ರೀತಿ ಮತ್ತು ವಾತ್ಸಲ್ಯ ಇತ್ತು ಅವ್ರ ಮನಸ್ಸಿನಲ್ಲಿ. ಶಿ ವಾಸ್ ಗ್ರೇಸ್ ಪರ್ಸಾನಿಫೈಡ್ ರೀ. ಈಗೆಲ್ಲ ಏನು ಗೋಟ್ ಅಂತಿರಲ್ಲ, GOAT, ಶಿ ರಿಯಲಿ ವಾಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಆ ಥರದ್ದು ಹೀರೋಯಿನ್ ಇನ್ನೊಬ್ಬರು ಬರ್ತಾರೆ ಅಂತ ನನಗನ್ಸೋದಿಲ್ಲ, ಮತ್ತು ಅಷ್ಟೊಂದು ಪಾತ್ರಗಳು ಸಿಗುತ್ತೆ ಅಂತಲೂ ಅನಿಸೋದಿಲ್ಲ. ಮತ್ತು ಅವ್ರು ತಮ್ಮನ್ನು ತಾವು ಪ್ರಸ್ತುತಪಡಿಸ್ಕೊಂಡಿದ್ದ ರೀತಿ ಅದು ಇನ್ಯಾರೂ ಇರ್ತಾರೆ ಆ ರೀತಿ ಅಂತ ಅನಿಸಲ್ಲ. ಮೇಡಮ್, ಏನಾದರೂ ಮೆಮೊರೀಸ್ಗಳಿದೆಯಾ ಮೇಡಮ್ ಜೊತೆ ಸಮಯ ಕಳೆದಿರುವಂಥದ್ದು, ಅಥವಾ ಚಿತ್ರರಂಗದಲ್ಲಿ ಅಭಿನಯ ಮಾಡುವಾಗ ನೋಡಿರುವಂಥದ್ದು, ಅವರು ಆ್ಯಕ್ಟ್ ಮಾಡಬೇಕಾದ್ರೆ ನೀವು ನೋಡಿ? ಇಲ್ಲ, ಅವ್ರು ಆ್ಯಕ್ಟ್ ಮಾಡುವಾಗೆಲ್ಲ ನಾವು ಬಂದೇ ಇರಲಿಲ್ಲ, ತುಂಬ ಚಿಕ್ಕ ಮಕ್ಕಳಾಗಿದ್ವಿ. ಬಟ್ ಅವ್ರ ಜೊತೆಗೆ ಅವ್ರ ಮನೇಲಿ ಕರೆದು ಊಟ ಹಾಕಿದ್ದ ಅನೇಕ ಸರ್ತಿ, ಅವ್ರ ಜೊತೆಗೆ ಊಟ ಮಾಡಿದ್ದ, ಮತ್ತು ಅವ್ರ ಜೊತೆಗೆ ಆ ಪ್ರೀತಿಯ ಕ್ಷಣಗಳನ್ನ ಹಂಚ್ಕೊಂಡಿದ್ದು ತುಂಬ ಇದೆ. ಮೇಡಮ್, ಅವರ ಯಾವ ಗುಣ ನಿಮಗೆ ತುಂಬ ಇನ್ಸ್ಪೈರ್ ಆಗುತ್ತೆ ಅನಿಸುತ್ತೆ? ನಾನು ಹೇಳಿದ್ನಲ್ಲ, ಅವರು ಯಾವ ರೀತಿ ತೆರೆ ಮೇಲೆ ಕಾಣಿಸ್ಕೋತಾ ಇದ್ರು, ನಿಜ ಬದುಕಿನಲ್ಲೂ ಹಾಗೆ ಇರ್ತಾಯಿದ್ರು. ಒಂದು ಸಾರ್ವಜನಿಕವಾಗಿ ಒಬ್ಬ ಕಲಾವಿದೆ ಅನ್ನೋರು, ಒಬ್ಬ ನಟಿ ಅನ್ನೋರು ಯಾವ ರೀತಿ ತನ್ನನ್ನು ತಾವು ಸಮಾಜದ ಮುಂದೆ ಪ್ರಸ್ತುತಪಡಿಸ್ಕೊಳ್ಬೇಕು ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ. ಕೊನೆಯದಾಗಿ ಏನಾದರೂ ಮಾತಾಡಿದ್ರಾ ಮೇಡಮ್? 2-3 ವರ್ಷದಿಂದ ಅವ್ರ ಮನೆಗೆ ಊಟಕ್ಕೆ ಬಂದಿದ್ದು, ನನಗೆ ಎಕ್ಸಾಕ್ಟಾಗಿ ಇಯರ್ ಮರ್ತು ಹೋಗಿದೆ. ಆಫ್ಟರ್ ಕೋವಿಡ್ ಅವ್ರ ಮನೆಗೆ ಊಟಕ್ಕೆ ಬಂದಿದ್ದು. ಫೋನಲ್ಲಿ ಏನಾದರೂ ಟಚ್ಚಲ್ಲಿದ್ರಾ? ಇಲ್ಲ, ಈಚೆಗೆ ಅವರು ಹೆಚ್ಚು ಮಾತಾಡಿಸ್ತಾ ಇರಲ್ವಂತೆ ಯಾರನ್ನು. ಇರುತ್ತಲ್ಲ, ಒಂದು ಪಾಯಿಂಟ್ ಆದಮೇಲೆ ತಮ್ಮ ಹೇಗಿರ್ತಾರೆ ಜನ. ಇವತ್ತು ಕೊನೆಯ ಪ್ರಶ್ನೆ ಮೇಡಮ್, ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ, ಅವರ ಆತ್ಮಕ್ಕೆ ಏನು ಹೇಳೋಕ್ಕೆ ಇಷ್ಟ? ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ತೇವೆ. ಮತ್ತು ಇಂತಹ ಒಬ್ಬ ಲೆಜೆಂಡ್ ಪರಿಚಯ ನಮಗಿತ್ತು, ಮತ್ತು ಅವರೊಟ್ಟಿಗೆ ಸಮಯವನ್ನು ಕಳೆಯುವಷ್ಟು ನಮಗೆ ಸೌಭಾಗ್ಯ ಇತ್ತಲ್ಲ, ಅದಕ್ಕೆ ನಾವು ದೇವರಲ್ಲಿ ಸದಾ ಋಣಿಯಾಗಿರಬೇಕು ಮತ್ತು ಅವರನ್ನು ಆಚರಿಸಬೇಕು. ದೀಸ್ ಲೈವ್ಸ್ ಆರ್ ಟು ಬಿ ಸೆಲೆಬ್ರೇಟೆಡ್. ಇದಿಷ್ಟು ಮಾಳವಿಕಾ ಅವಿನಾಶ್ ಅವರ ಮಾತಾಗಿರುವಂಥ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದು ಮಾಳವಿಕಾ ಅವಿನಾಶ್ ಅವರ ಮಾತು. ನೋಡಿ, ಮೊದಲು ಅವಿನಾಶ್ ಅವರು ಮಾತಾಡೋದನ್ನು ಕೇಳಿಸ್ಕೊಂಡ್ವಿ, ಅದಾದ ನಂತರ ಅವರ ಪತ್ನಿ ಮಾಳವಿಕಾ ಅವರು ಮಾತಾಡೋದನ್ನು ಕೇಳಿಸ್ಕೊಂಡ್ವಿ. ಅಂದರೆ ಅವಿನಾಶ್ ಅವರು ಹೇಳಿದ್ದು ಕೂಡ ಅಷ್ಟೇ. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಸ್ವತಃ ಸರೋಜಾ ದೇವಿ ಅವರೇ ಕರೆ ಮಾಡಿ, ಯಾಕೋ ನಂಗೆ ಕರೆ ಮಾಡಿಲ್ಲ, ಏನೂ ಹೇಳೇ ಇಲ್ಲ ನನಗೆ ಅಂತ ಹೇಳಿ ಸುಮ್ಮನೆ ಗದರಿಸಿದ್ರಂತೆ, ಪ್ರೀತಿಯಿಂದ ನಮ್ಮ ಶುಭಾಶಯವನ್ನು ಕೋರಿದ್ರಂತೆ. ಸೊ ಅದು ಅವರ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ. ಅದಾದ ನಂತರ ಅವರ ಪತ್ನಿ ಮಾಳವಿಕಾ ಅವರು ಹೇಳೋದು ಅದೇ, ನಾವೇನಾದರೂ ಯಾವುದಾದ್ರೂ ಸಿನಿಮಾದಲ್ಲಿ ಚೆನ್ನಾಗಿ ಅಭಿನಯ ಮಾಡಿದರೆ ಅವರು ಅದನ್ನು ನೋಡಿದರೆ ಕರೆ ಮಾಡಿ ತುಂಬ ಚೆನ್ನಾಗಿ ನಟಿಸಿದ್ದೀಯಾ ಅಂತ ಹೇಳ್ತಾ ಇದ್ರು ನಮಗೆ. ಸೊ ಅವರ ವ್ಯಕ್ತಿತ್ವನೇ ಅಂಥದ್ದು ಅಂತೆಲ್ಲ ಮಾತಾಡ್ತಾ ಇದ್ದದನ್ನು ನಾವು ಕೇಳಿಸ್ಕೊಂಡ್ವಿ. ಇದೆಲ್ಲದರ ಜೊತೆಗೆ ಒಬ್ಬ ಲೇಡಿ ಸೂಪರ್ ಸ್ಟಾರ್ಗೆ ಯಾವುದೇ ರೀತಿಯಾದಂಥ ಅಹಂ ಇಲ್ಲದೆ ಇರೋದು ಒಂದು ವಿಶೇಷಣೆ. ಯಾಕೆಂತ ಹೇಳಿದರೆ ಅವರು 160ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಅಂದರೆ ಹೀರೋಯಿನ್ ಆಗಿ ನಟಿಸಿದಂಥ ಒಬ್ಬ ಮೇರು ನಟಿಯವರು. ಸೊ ಅಂಥ ಒಬ್ಬ ನಟಿ ಡೌನ್ ಟು ಅರ್ತ್, ಅಂದರೆ ಯಾವತ್ತೂ ಕೂಡ ಒಂದು ಅಹಂ ತೋರಿಸಿಲ್ಲ ಯಾರಿಗೂ ಕೂಡ. ನಾನು ಲೇಡಿ ಸೂಪರ್ ಸ್ಟಾರ್ ಅನ್ನೋ ಒಂದು ಮನೋಭಾವನೆ ಇಲ್ಲ, ಎಲ್ಲರ ರೀತಿ ನಾನು ಕೂಡ ಅಂತ ಹೇಳಿ ಬದುಕಿದಂಥ ಒಂದು ವ್ಯಕ್ತಿತ್ವ ಸರೋಜಾ ದೇವಿ ಅವರದ್ದು. ಸೊ ಹಂಗಾಗಿ ಎಲ್ಲರನ್ನೂ ಅವರು ಪ್ರೀತಿಸ್ತಾ ಇದ್ದರು, ಎಲ್ಲರೂ ಕೂಡ ಅವರನ್ನು ಪ್ರೀತಿಸ್ತಾ ಇದ್ದರು. ವಿಶೇಷವಾಗಿ ಎಲ್ಲರಿಗೂ ಗೊತ್ತಿದೆ, ದೊಡ್ಡ ಮನೆಯ ಜೊತೆಗೆ ಅವರಿಗೆ ಒಂದು ಅವಿನಾಭಾವ ಸಂಬಂಧ ಇತ್ತು. ದೊಡ್ಡ ಮನೆ ಅಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಜೊತೆಗೆ. ಅದಾದ ನಂತರ ಅತಿ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಿದ್ದು ಪುನೀತ್ ರಾಜ್ಕುಮಾರ್ ಅವರನ್ನು. ಯಾಕೆಂತ ಹೇಳಿದರೆ ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವ್ರೇನು ನಟಿಸೋದಕ್ಕೆ ಶುರು ಮಾಡಿದ್ರು ಆ ದಿನಗಳಿಂದಲೂ ಕೂಡ ಸರೋಜಾ ದೇವಿ ಅವರ ಜೊತೆಗೆ ಒಂದು ಒಳ್ಳೆಯ ಒಡನಾಟವನ್ನು ಹೊಂದಿದ್ರು. ಮಗನೇ ಅಂದ್ಕೊಂಡು ಅಷ್ಟು ಪ್ರೀತಿ ಮಾಡ್ತಾ ಇದ್ರಂತೆ. ಅದಾದ ನಂತರ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲ್ತಾರೆ. ಆ ಒಂದು ದುಃಖದ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಕಣ್ಣೀರಿಟ್ಟಿದ್ರು ಸರೋಜಾ ದೇವಿಯವರು, ಬಹಳಷ್ಟು ಕಣ್ಣೀರಿಟ್ಟಿದ್ರು. ಒಂದಿಷ್ಟು ದಿನಗಳ ಕಾಲ ಅದೇ ನೋವಿನಲ್ಲಿದ್ದರಂತೆ.
ಅದಾದ ನಂತರ ಅವರಿಗೆ ಆರೋಗ್ಯವು ಕೂಡ ಕೈ ಕೊಡುತ್ತೆ. ಇವತ್ತು ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನೋಡಿ ಅಲ್ಲಿ ನಿಮಗೆ ಫೋಟೋಗಳಲ್ಲಿ ನಾವು ತೋರಿಸ್ತಾನೆ ಇದ್ದೀವಿ, ಎಷ್ಟು ಎಲ್ಲ ನಟಿಯರ ಜೊತೆಗೆ ಅವರು ಕಾಣಿಸಿಕೊಂಡಿದ್ದಾರೆ. ಎಲ್ಲರ ಅಚ್ಚುಮೆಚ್ಚಿನ ನಟಿ ಮತ್ತು ಎಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿತ್ವದ ನಟಿಯವರು. ನೋಡಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಬಹಳ ಫೋಟೋಸ್ ಇದ್ದಾವೆ ಅವ್ರದ್ದು ಮತ್ತು ನೆನಪುಗಳಿದ್ದಾವೆ.